ಎಲ್ಲರಿಗೂ ಕಥಾಮಂಜರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನಿಂದ ಹೊಸ ಕಥೆ ಶುರು ಮಾಡೋಣ. ಕಥೆಯ ಹೆಸರು ಪರವಶನಾದೆನು ಅರಿಯುವ ಮುನ್ನವೇ. ಅಧ್ಯಾಯ 1. ಸಮಯ ಬೆಳಿಗ್ಗೆ 10 ಗಂಟೆ. ಮಗಳ ಪತ್ತೆಯೇ ಇಲ್ಲ. ಗೆಳತಿಯ ಹುಟ್ಟುಹಬ್ಬವಿದೆ ಎಂದು ನೆನ್ನೆ ಸಂಜೆ ಹೊರಟವಳು ಇನ್ನೂ ಪತ್ತೆಯಿಲ್ಲ. ಸಾಕಷ್ಟು ಬಾರಿ ಫೋನಾಯಿಸಿ ಸೋತಿದ್ದಾರೆ. ಜವಾಬ್ದಾರಿಯುತ ತಂದೆಗಿರುವಂಥ ಸಹಜ ಆತಂಕ ನರೇಂದ್ರರ ಮನದಲ್ಲೂ ಇಣುಕಿತ್ತು. ನಿಮಿಷಕ್ಕೊಮ್ಮೆ ಹೊರಬಂದು ಅವಳ ಬರುವಿಕೆಗಾಗಿ ಕಾಯುತ್ತಿದ್ದಾರೆ. ತಾಯಿಯಿಲ್ಲದ ಮಗುವೆಂದು ಬಹಳವೇ ಮುದ್ದಿನಿಂದ ಸಾಕಿರುವವರಿಗೆ ಮಗಳೆಂದರೆ ಜೀವ. ಅವರ ಕಾಯುವಿಕೆಗೆ ಮುಕ್ತಿ ನೀಡುವಂತೆ ಧಾವಂತದಲ್ಲಿ ಮನೆಯೊಳಗೆ ಧಾವಿಸಿದ್ದಳು ಸಹಸ್ರ. ಅವಳನ್ನು ಕಂಡು ನಿರುಮ್ಮಳರಾದರು ನರೇಂದ್ರ. ಸಹ, ಏನಮ್ಮ ಇದು? ನೆನ್ನೆ ಹೋದವಳು ಇವತ್ತು ಬರ್ತಿದ್ದೀಯಾ? ಎಷ್ಟು ಬಾರಿ ಕಾಲ್ ಮಾಡಿದ್ದೇನೆ, ಕನೆಕ್ಟ್ ಆಗುತ್ತಲೇ ಇಲ್ಲ. ನನಗೆಷ್ಟು ಗಾಬರಿಯಾಗಿತ್ತು ಗೊತ್ತಾ? ಎಂದವರ ದನಿಯಲ್ಲಿ ಅವಳ ಬಗೆಗಿನ ಕಾಳಜಿ ತುಂಬಿತು. ಆದರೆ ಅವಳಿಗೆ ಅವರ ಕಣ್ಣಲ್ಲಿ ಕಣ್ಣಿಡುವುದಕ್ಕೂ ಧೈರ್ಯವಿಲ್ಲ. ಕೂದಲು ಕೊಂಚ ಕದಡಿದೆ, ಕಣ್ಣುಗಳು ಕೆಂಪಡರಿದಂತಿದೆ. ಜೀನ್ಸ್ ಟಾಪ್ ಮೇಲೆಯೂ ಶಾಲೊಂದನ್ನು ಹೊದ್ದಿದ್ದಾಳೆ. ಒಟ್ಟಾರೆ ಎಂದಿನಂತಿಲ್ಲ ಸಹಸ್ರ. ಸಾರಿಯಪ್ಪ, ಫೋನ್ ಆಫ್ ಇತ್ತು. ರಾತ್ರಿ ಬರ್ತ್ಡೇ ಪಾರ್ಟಿ ಮುಗಿಯುವುದು ಲೇಟಾಯಿತು ಎಂದಳು. ಆದರೆ ಕಣ್ಣುಗಳು ಮಾತ್ರ ಈಗಲೂ ನೆಲ ನೋಡುತ್ತಿದ್ದವು. ಅವರಿಗೇಕೋ ವಿಚಿತ್ರವೆನಿಸಿತು. ಏನಾಯ್ತು ಪುಟ್ಟ? ಒಂಥರ ಇದ್ದೀಯಾ? ಹುಷಾರಾಗಿದ್ದೀಯಾ ತಾನೆ? ಎನ್ನುತ್ತಾ ಅವಳ ಹಣೆ ಮುಟ್ಟಿ ನೋಡಿದರು. ಇಲ್ಲ ಅಪ್ಪ, ನಾನಾರಾಮಿಲ್ಲ. ನಿಮ್ಮ ನಂಬಿಕೆಯನ್ನು ಚೂರುಚೂರು ಮಾಡಿಬಿಟ್ಟೆ. ನಿಮ್ಮ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡಿಬಿಟ್ಟೆ. ನಿಮ್ಮ ಗೌರವಕ್ಕೆ ಧಕ್ಕೆ ತರುವ ಕೆಲಸ ಮಾಡಿಬಿಟ್ಟೆ. ನಿಮ್ಮ ಮಗಳಾಗಲು ಯೋಗ್ಯಳಲ್ಲ ನಾನು ಎಂದು ಚೀರಿ ಅಳಬೇಕೆನಿಸಿತು ಅವಳಿಗೆ. ಆದರೆ ಗಂಟಲಾಳದಿಂದ ಸಣ್ಣ ಸ್ವರವೂ ಹೊರಬರದಾಯಿತು. ಸಹ, ಏನಾಯಿತು? ಅವಳು ಉತ್ತರಿಸದಿದ್ದಾಗ ಮತ್ತೆ ಕೇಳಿದರು. ಏನಿಲ್ಲ ಅಪ್ಪ, ರಾತ್ರಿ ತುಂಬಾ ಹೊತ್ತಿನವರೆಗೆ ಎಲ್ಲರೂ ಮಾತಾಡ್ತಾ ಇದ್ವಿ. ನಿದ್ದೆ ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಸುಸ್ತಾಗಿದ್ದೇನೆ. ಸ್ನಾನ ಮಾಡಿ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಎಂದವಳೆ ಮತ್ತಲ್ಲಿ ನಿಲ್ಲದೆ ತನ್ನ ರೂಮಿಗೆ ಓಡಿದಳು. ಮಗಳು ತನ್ನೊಂದಿಗೆ ಸುಳ್ಳು ಹೇಳುವುದಿಲ್ಲವೆಂದು ನಂಬಿದ ನರೇಂದ್ರ ಹೆಚ್ಚೇನೂ ಪ್ರಶ್ನಿಸದೆ ಉಳಿದರು. ರೂಮಿಗೆ ಬಂದವಳು ಶಾಲ್ ಕಿತ್ತು ಬೆಡ್ ಮೇಲೇಸೆದು ಬಾತ್ರೂಮ್ ಹೊಕ್ಕಿದಳು. ಸಿಂಕ್ನ ಕನ್ನಡಿ ಎದುರು ನಿಂತವಳಿಗೆ ಇನ್ನೂ ಅಳುವನ್ನು ಹತ್ತಿಕ್ಕಲಾಗಿಲ್ಲ. ಅವಳ ಕತ್ತಿನ ಮೇಲೆಲ್ಲ ಕೆಂಪನೆಯ ಗುರುತುಗಳು ನೆನ್ನೆಯ ಘಟನೆಯನ್ನು ಮತ್ತೆ ಮತ್ತೆ ಅವಳ ಸ್ಮೃತಿಯಲ್ಲಿ ತಂದೊಗೆಯುತ್ತಿದ್ದವು. ಅಶಕ್ತಳಾದಳು ಸಹಸ್ರ. ಬಿಕ್ಕಿ ಅತ್ತಳು. ತನ್ನ ಹೆಣ್ತನವನ್ನು ದೋಚಿದವನಾರೋ ತಿಳಿಯದು, ಅವನ ಹೆಸರೇನೋ, ಎಲ್ಲಿಯವನೋ ಅರಿಯದು. ತನ್ನ ಅಪ್ಪನಿಗೆ ಈ ವಿಷಯ ತಿಳಿದರೆ? ಆ ಯೋಚನೆಯೇ ಅವಳನ್ನು ಇನ್ನಿಲ್ಲದ ಆಘಾತಕ್ಕೆ ದೂಡಿತ್ತು. ಶವರ್ ಆನ್ ಮಾಡಿ ಬಿಸಿನೀರಿಗೆ ಮೈಯೊಡ್ಡು ನಿಂತವಳ ಕಣ್ಣಿನಿಂದ ಒಂದರ ಮೇಲೊಂದು ಆಶ್ರುಬಿಂದುಗಳು ಉದುರುತ್ತಿದ್ದವು. ದೇಹವನ್ನಾರೋ ಕಿವುಚಿದಷ್ಟು ನೋವು, ಬಲವಂತವಾಗಿ ಸೆಳೆದಷ್ಟು ಹಿಂಸೆ. ಅಂಗೈಯಿಂದ ಮುಖ ಮುಚ್ಚಿಕೊಂಡು ಎಷ್ಟೋ ಹೊತ್ತು ಅತ್ತಳು. ಅಪ್ಪನೊಂದಿಗೆ ಈ ವಿಷಯವನ್ನು ಹೇಗೆ ಮುಚ್ಚಿಡಲಿ? ಮುಚ್ಚಿಟ್ಟು ಒಳಗೊಳಗೆ ಹೇಗೆ ಬೇಯಲಿ? ಅವರ ನಂಬಿಕೆಗೆ ಹೇಗೆ ದ್ರೋಹ ಮಾಡಲಿ ಎಂದು ರೋಧಿಸಿದ್ದಳು. ಆದರೆ ಅವಳೊಂದಿಗೆ ಬೆರೆತವನ ಮಾತ್ರ ಹಾಯಾದ ನಿದ್ದೆಯಲ್ಲಿದ್ದ. ಆ ಬಂಗಲೆಯಂಥ ಮನೆಯಲ್ಲಿ ನೀರವ ಮೌನ ತಾಂಡವವಾಡುತ್ತಿದೆ. ನೆನ್ನೆಯ ಘಟನೆಯಿಂದ ಯಾರೂ ಹೊರಬೆಂದಂತಿಲ್ಲ. ಆ ಮನೆಯ ಮಾಲೀಕ ವಿನಾಯಕ್ ಚತುರ್ವೇದಿ ಗಾಢ ಯೋಚನೆಗೊಳಗಾದಂತೆ ಸುಮ್ಮನೆ ಸೋಫಾದಲ್ಲಿ ಕುಳಿತುಬಿಟ್ಟಿದ್ದರು. ಅವರೆದುರು ಕಾಫಿಯ ಲೋಟವನ್ನು ಹಿಡಿದಳು ಆ ಮನೆಯ ಸೊಸೆ ಅರುಣಿಮಾ. ಮಾವ, ಯಾಕಿಷ್ಟು ಚಿಂತೆ ಮಾಡ್ತಿದ್ದೀರಾ? ಅವನು ಹೀಗೆ ಮಾಡಿರುವುದು ಮೊದಲ ಬಾರಿಯಲ್ಲವಲ್ಲ. ಅವನ ಕೋಪ ತಣ್ಣಗಾದ ಮೇಲೆ ಬರ್ತಾನೆ. ನೀವು ಕಾಫಿ ಕುಡೀರಿ ಎಂದಳು. ಈಗ ಅವರೆಲ್ಲರನ್ನೂ ಅವಳೇ ನಿಭಾಯಿಸಬೇಕಿದೆ. ಅವನೇನು ಚಿಕ್ಕ ಮಗುವೇನೊಮ್ಮ? ಸಣ್ಣ ಸಣ್ಣ ಸೂಕ್ಷ್ಮಗಳು ಅವನಿಗೆ ಅರ್ಥವಾಗುವುದಿಲ್ಲವಾ? ನೆನ್ನೆ ಎಷ್ಟು ಜನ ಗೆಸ್ಟ್ ಬಂದಿದ್ದರು. ಎಲ್ಲರ ಮುಂದೆ ಕೂಗಾಡಿ ಜಗಳ ಮಾಡಿ ಹೋದ. ಅವರು ನಮ್ಮ ಬಗ್ಗೆ ಏನೆಂದುಕೊಳ್ಳುವುದಿಲ್ಲ ಹೇಳು ಎಂದರು ಬೇಸರದಲ್ಲಿ. ನಿಟ್ಟುಸಿರು ದಬ್ಬಿದವಳು, ಮಾವ, ಹೀಗೆ ಹೇಳ್ತೇನೆ ಅಂತ ಬೇಸರ ಮಾಡ್ಕೊಳ್ಬೇಡಿ. ನೀವು ನೆನ್ನೆ ಪಾರ್ಟಿಯಲ್ಲಿ ಸಿಇಒ ಪೋಸ್ಟಿಗೆ ಅವನ ಹೆಸರನ್ನು ಅನೌನ್ಸ್ ಮಾಡ್ತೀರಾ ಅಂತ ನಿರೀಕ್ಷೆ ಇಟ್ಕೊಂಡಿದ್ದ. ಅದು ಸುಳ್ಳಾಗಿದ್ದಕ್ಕೆ ಅವನಿಗೆ ಕೋಪ ಬಂತು ಅಷ್ಟೇ. ಏನಮ್ಮ ಹೇಳ್ತಾ ಇರೋದು? ದೊಡ್ಡ ಮಗನನ್ನು ಬಿಟ್ಟು ಚಿಕ್ಕ ಮಗನನ್ನು ಹೇಗೆ ಆ ಪಟ್ಟಕ್ಕೆ ಕೂರಿಸಲು ಸಾಧ್ಯ? ನಮ್ಮ ಕಂಪನಿಯ ಏಳಿಗೆಗಾಗಿ ಇಬ್ಬರೂ ಸರಿಸಮವಾಗಿಯೇ ದುಡಿದಿದ್ದಾರೆ. ಹಾಗಂತ ನಾನು ಅವನ ಹೆಸರನ್ನು ಆಯ್ಕೆ ಮಾಡಿದರೆ ತಪ್ಪಾಗುತ್ತಿತ್ತು. ಅವನು ಚಿಕ್ಕವನು ಎಂದರು ವಿನಾಯಕ್. ನಿಮ್ಮ ನಿರ್ಧಾರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಮಾವ. ಆದ್ರೆ ಅದರ ಬಗ್ಗೆ ಒಂದು ಬಾರಿ ಮನೆಯವರ ಜೊತೆ ಡಿಸ್ಕಸ್ ಮಾಡ್ಬೇಕಿತ್ತು. ಆಗ ಇಷ್ಟೆಲ್ಲ ಅನಾಹುತ ಆಗ್ತಿರ್ಲಿಲ್ಲ.
ಅವನು ಹೇಗೆ ಅಂತ ನಿಮಗೆ ಮೊದಲೇ ಗೊತ್ತಲ್ವಾ? ನಮ್ಮ ನಿರೀಕ್ಷೆ ಸುಳ್ಳಾದಾಗ ಕೋಪ ಬರುವುದು, ನಿರಾಸೆಯಾಗುವುದು ಸಹಜ. ಅವನಿಗೆ ಮೊದಲೇ ವಿಷಯ ತಿಳಿಸಿಬಿಟ್ಟಿದ್ದರೆ ಅವನು ನಿರೀಕ್ಷೆ ಇಟ್ಕೊಳ್ತಿರ್ಲಿಲ್ಲ. ಇರ್ಲಿ ಬಿಡಿ, ಅವನು ಬಂದಾಗ ಅವನ ಜೊತೆ ಒಮ್ಮೆ ಸಮಾಧಾನವಾಗಿ ಮಾತಾಡಿ ಎಂದಳು. ಅವಳ ಇದೇ ಗುಣ ಅವರಿಗೆ ಬಹಳವೇ ಇಷ್ಟವಾಗುವುದು ವಿನಾಯಕ್ ಅವರಿಗೆ. ಅರುಣಿಮಾ ಮಧ್ಯಮ ವರ್ಗದ ಕುಟುಂಬದ ಹುಡುಗಿಯಾಗಿದ್ದರೂ ಅವಳ ಗುಣವನ್ನು ಮೆಚ್ಚಿ ಮೊದಲ ಮಗ ಆರ್ಯಮನ್ಗೆ ತಂದುಕೊಂಡಿದ್ದರು ವಿನಾಯಕ್. ಆರ್ಯಮನ್ ಹಾಗೂ ಅರುಣಿಮಾಳ ಮದುವೆಯಾಗಿ ಕೇವಲ 3 ತಿಂಗಳಾಗಿದೆಯಷ್ಟೇ. ಆ ಮನೆಯವರ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದಾಳೆ ಹುಡುಗಿ. ಎಲ್ಲರ ಬಗ್ಗೆಯೂ ಕಾಳಜಿ ವಹಿಸುತ್ತಾಳೆ, ಮನೆ ಸೊಸೆಯಾಗಿ ತನ್ನ ಕರ್ತವ್ಯವನ್ನು ನಿಭಾಯಿಸುತ್ತಾಳೆ. ಆ ಹಠಮಾಡಿ ಹುಡುಗನನ್ನು ಹೇಗೆ ಸಂಭಾಳಿಸುವುದೋ ನನಗೆ ಅರ್ಥವಾಗುತ್ತಿಲ್ಲಮ್ಮ. ಅವನಿಗೂ ಒಂದು ಮದುವೆ ಮಾಡಿದರೆ ಸರಿ ಹೋಗ್ತಾನೋ ಏನೋ. ನಿಟ್ಟುಸಿರು ಬಿಟ್ಟು ಅಲ್ಲಿಂದೆದ್ದು ನಡೆದರು ವಿನಾಯಕ್. ಅವನ ಫೋನ್ ಒಂದೇ ಸಮ ಸದ್ದಾಗುತ್ತಿತ್ತು. ನಿನ್ನೆ ರಾತ್ರಿ ನಿದ್ದೆಗೆ ಜಾರಿದವನಿಗೆ ಕಣ್ತೆರೆಯುವುದಕ್ಕೂ ಸಾಧ್ಯವಾಗುತ್ತಿಲ್ಲ. ಆದರೆ ಫೋನೂ ಸಹ ಜಿದ್ದು ಬಿಡುವಂತೆ ಕಾಣುತ್ತಿಲ್ಲ. ಕಡೆಗೆ ಫೋನೆತ್ತಿ ಕಿವಿಗೆರಿಸಿಕೊಂಡಿದ್ದ ಆಯುಧ್ ಚತುರ್ವೇದಿ. ಹೆಲೋ ಎಂದಿನಂತೆ ಕಂಚಿನ ಧನಿ ಅವನದ್ದು. ಹೆಲೋ ಆಯುಧ್, ಎಲ್ಲಿದ್ದೀಯಾ? ನಿನ್ನ ಅತ್ತಿಗೆ ನನಗೆ ಕಾಲ್ ಮಾಡಿದ್ದರು. ಎಲ್ಲೇ ಇದ್ದರೂ ನಿನ್ನನ್ನು ಮನೆಗೆ ಕಳುಹಿಸಲು ಹೇಳಿದರು, ಹೇಳಿದ ಅವನ ಗೆಳೆಯ ತಿಲಕ್. ನನ್ನನ್ನು ಕಂಟ್ರೋಲ್ ಮಾಡುವಕ್ಕೆ ಆ ಲೇಡಿ ಯಾರು? ನನ್ನ ವಿಚಾರಕ್ಕೆ ತಲೆ ಹಾಕುವ ಅವಶ್ಯಕತೆ ಇಲ್ಲ ಅಂತ ಅವರಿಗೆ ಹೇಳು. ಒರಟು ಮಾತುಗಳು ಹುಡುಗನದ್ದು. ಹಾಗೆ ಹೇಳಬೇಡವೋ, ಅವರು ನಿನ್ನ ಅತ್ತಿಗೆ. ಎಷ್ಟು ಕಾಳಜಿ ತೋರಿಸುತ್ತಾರೆ. ನೆನ್ನೆ ಜಗಳ ಮಾಡಿಕೊಂಡು ಹೋದವನು ಮತ್ತೆ ಮನೆಗೆ ಬಂದಿಲ್ಲ ಅಂತ ಗಾಬರಿಯಾಗಿದ್ದಾರೆ. ನೀನೇ ಅವರನ್ನು ಅರ್ಥ ಮಾಡಿಕೊಂಡಿಲ್ಲ. ಅವರ ಜೊತೆ ಪ್ರೀತಿಯಿಂದ ಮಾತಾಡು, ಆಗ ಅವರೇನಂತ ಅರ್ಥವಾಗುತ್ತೆ ಎಂದಾಗ ಮತ್ತೆ ಸಿಟ್ಟು ಕಿತ್ತು. ಶಟಪ್ ಅಂಡ್ ಮೈಂಡ್ ಯೋರ್ ಬಿಸ್ನೆಸ್, ಸಿಡಿಕಿದವ ಕರೆ ತುಂಡರಿಸಿದ್ದ. ನೆನ್ನೆಯ ಘಟನೆಯಿಂದ ಕದಡಿದ ಅವನ ಮನಸ್ಸು ಇನ್ನೂ ತಿಳಿಯಾದಂತಿಲ್ಲ. ಅವನು ಇಷ್ಟು ವರ್ಷ ಮನೆಯಲ್ಲಿ ಕಳೆದಿದ್ದಕ್ಕಿಂತ ಕಂಪನಿಯಲ್ಲಿ ಸಮಯ ಕಳೆದಿರುವುದೇ ಹೆಚ್ಚು. ಮನೆಯವರೊಂದಿಗೆ ಬೆರೆತವನಲ್ಲ. ಅದೇಕೋ ಸಂಬಂಧಗಳ ಬಗ್ಗೆ ನಂಬಿಕೆಯೇ ಇಲ್ಲ. ತನ್ನಿಷ್ಟದಂತೆ ಜೀವಿಸಲು ಇಚ್ಛಿಸುತ್ತಿದ್ದವ ನೆನ್ನೆ ತನಗ ಸಿಗಬೇಕಾದ ಪಟ್ಟ ತಪ್ಪಿಹೋಯಿತಲ್ಲ ಎಂಬ ಕೋಪ. ಅತ್ತಿಗೆಯಂತೆ ಮೈ ಫೂಟ್. ತನ್ನ ಗಂಡ ಸಿಇಒ ಆದರೆ ತಾನು ರಾಣಿಯಂತೆ ಮೆರೆಯಬಹುದು ಅಂತ ಡ್ಯಾಡಿ ಕಿವಿ ಚುಚ್ಚಿ ಅವನಿಗೆ ಈ ಪೋಸ್ಟ್ ಸಿಗುವ ಹಾಗೆ ಮಾಡಿರುತ್ತಾರೆ. ಈ ಕಾಳಜಿಯೆಲ್ಲ ನಾಟಕ. ಮದುವೆಯಾಗಿ 3 ತಿಂಗಳಿಗೆ ಡ್ಯಾಡಿ ಬ್ರೈನ್ ವಾಶ್ ಮಾಡಿದ್ದಾರೆ. ಸಿಡಿಕುತ್ತಲೇ ಹಾಸಿಗೆಯಿಂದ ಮೇಲೆದ್ದವನು. ತಾನಿರುವ ಸ್ಥಿತಿಯ ಅರಿವಾಗಿತ್ತು. ಅಂಗಿರಹಿತನಾಗಿದ್ದ ಆಯುಧ್. ನೆನ್ನೆ ಮನೆಯಲ್ಲಿ ಜಗಳವಾಡಿ ಕುಡಿದು ಹೋಟೆಲಿಗೆ ಬಂದಿದ್ದವನಿಗೆ ಎಲ್ಲವೂ ಮುಸುಕಾಗಿ ನೆನಪಾಗಿತ್ತು. ಮೈಮೇಲಿದ್ದ ಗುರುತುಗಳು ನೆನ್ನೆ ಯಾವುದೋ ಹುಡುಗಿಯೊಂದಿಗೆ ಬೆರೆತಿದ್ದಕ್ಕೆ ಸಾಕ್ಷಿಯಾಗಿತ್ತು. ಆದರೆ ಎಷ್ಟೋ ಹುಡುಗಿಯರೊಂದಿಗೆ ದೇಹ ಹಂಚಿಕೊಂಡವನಿಗೆ ಅದೆಲ್ಲವೂ ದೊಡ್ಡ ವಿಚಾರವೇ ಅಲ್ಲ. ಮಂಚದ ಬುಡದಲ್ಲಿ ಬಿದ್ದ ಶರ್ಟ್ ಮೈಗೇರಿಸಿಕೊಂಡವನು ಕನ್ನಡಿಯೆದುರು ನಿಂತನು. ಕತ್ತಿನ ಬದಿಯಲ್ಲಿ ಉಗುರಿನ ಗುರುತುಗಳು. ಆ ಗಾಯವನ್ನು ಮುಟ್ಟಿ ನೋಡಿಕೊಂಡವನು ಶರ್ಟ್ ಸರಿಸಿ ಬೆನ್ಹಿಂದೆಯೂ ನೋಡಿಕೊಂಡನು. ಓ ಗಾಡ್, ಅವಳೇನು ಹುಡುಗಿ ಅಥವಾ ಲೇಡಿ ಜಾಗ್ವಾರ್? ಇಷ್ಟೆಲ್ಲ ಗಾಯ ಮಾಡಿದ್ದಾಳೆ, ಈಡಿಯಟ್ ಗರ್ಲ್ ಎಂದು ಬೈದುಕೊಂಡಿದ್ದನು. ಆದರೆ ಕುತೂಹಲಕ್ಕೂ ಅವಳಾರು ಎನ್ನುವ ಪ್ರಶ್ನೆಯೇ ಮೂಡಲಿಲ್ಲ ಮನದಲ್ಲಿ. ಬಾತ್ರೂಮ್ ಹೊಕ್ಕವನು ಸ್ನಾನ ಮುಗಿಸಿ ಬಂದಿದ್ದ. ಒಂದು ಬಾರಿ ವಾಚ್ ನೋಡಿಕೊಂಡನು. ಅದಾಗಲೇ ಗಂಟೆ 11 ಬೇಗಬೇಗನೆ ಬಟ್ಟೆ ತೊಟ್ಟವನು ತನ್ನ ಬೆಲ್ಟ್ ಹುಡುಕುವಾಗ ಮಂಚದ ಮೇಲಿನ ಹೊದೆಗೆ ಸೆರೆಸಿದನು. ಒಂದು ಕ್ಷಣ ಎದೆ ಧಸಕ್ಕಂದಂತಾಯಿತು. ಹೈರಾರಾದನು ಆಯುಧ್. ಮುಂದುವರೆಯುವುದು.